ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯ ರವಿ ರಿಷಿಕಾ ಲಾಗ್. ಇವತ್ತು ನಾನು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಮಶ್ರೂಮ್ ಗ್ರೇವಿಗೆ ನಾನು ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಸನ್ಫ್ಲವರ್ ರಿಫೈಲ್ ಆಯಿಲ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ತಕ್ಷಣ ನಾನು ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೆ, ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ನಾನೀಗ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ನಾನೀಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಾವು ಈಗ ಇದಕ್ಕೆ ಈರುಳ್ಳಿಗೆ ಒಟ್ಟಿಗೆ ಹಾಕೋದ್ರಿಂದ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅದರದ್ದು. ಮತ್ತು ನಾನು 3 ಗ್ರೀನ್ ಚಿಲ್ಲಿನ ತಗೊಂಡಿದ್ದೆ. ಹಾಗೆಯೇ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ, ಒಂದು ಸಾಕಾಗುತ್ತೆ. ಇವಾಗ ನಾನು ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ, ಇದು ಒಂದು ಚೆನ್ನಾಗಿ ಬೇಯಬೇಕು ಟೊಮೆಟೊ ಎಲ್ಲ. ಹಾಗೆ ನಾನೊಂದು 10 ಮಿನಿಟ್ಸ್ ಹಾಗೆ ಇಟ್ಟಿರ್ತೀನಿ, ಚೆನ್ನಾಗಿ ಬೇಯ್ತದೆ ಟೊಮೆಟೊ ಈರುಳ್ಳಿ ಎಲ್ಲ. ಈಗ ಚೆನ್ನಾಗಿ ಫ್ರೈ ಆಗಿ ಪುನಃ ನಾನು ಒಂದು ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಸ್ಪೂನಲ್ಲಿ ಹೀಗೆ ಮಾಡಿ ಪುನಃ ಬಾಯಿ ಮುಚ್ಕೊಳ್ತಾ ಇದ್ದೀನಿ. ಅದರದ್ದು ಬಾಯಿ ಮುಚ್ಚಿ ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ. ಇವಾಗ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಆಗಿ ಬಂದಿದೆ ಈ ಆನಿಯನು. ಹಾಗೆ ನಾವು ಫ್ರೈ ಮಾಡ್ಕೊಳ್ತಾ ಇರಬೇಕು ಸ್ಪೂನಲ್ಲಿ. ಈಗ ನಾನು ಕಟ್ ಮಾಡಿ ಇಟ್ಕೊಂಡ ಮಶ್ರೂಮ್ ಹಾಕ್ತಾಯಿದ್ದೀನಿ. ಮಶ್ರೂಮ್ ಯಾವತ್ತೂ ನಾವು ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕು, ಸ್ವಲ್ಪ ಅರಶಿನ ಹಾಕಿ, ಮತ್ತು ಮೇಲಿನದು ಸ್ಕಿನ್ ತೆಗೆದು ಮಾಡಬೇಕು. ಈಗ ನಾನು ಇದು ಕ್ಯಾಶ್ಯೂ ನಟ್ಟನ್ನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಮಿಕ್ಸ್ ಜಾರಲ್ಲಿ, ಸ್ವಲ್ಪ ನೀರು ಹಾಕಿ ಅದನ್ನೀಗ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನೀರು, ಅದಕ್ಕೆ ಮಿಕ್ಸಿ ಜಾರ್ ವಾಶ್ ಮಾಡಿದ ಅದರಲ್ಲೇ ನೀರನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು 1.5 ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಇವಾಗ ಗರಂ ಮಸಾಲೆ ಹಾಕಿದ್ದೇನೆ. ಇವಾಗ ಕೊರಿಯಾಂಡರ್ ಪೌಡರ್, ಹಾಗೆ ಟರ್ಮರಿಕ್ಕು, ಮತ್ತು ಸ್ವಲ್ಪ ಪೆಪ್ಪರ್ ಹಾಕ್ತಾಯಿದ್ದೀನಿ. ಮತ್ತು ಕಾಶ್ಮೀರ ಚಿಲ್ಲಿ ಪೌಡ್ರನ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಹಾಕಿದ್ದೇನೆ. ನಂದು ಸ್ಪೂನ್ ಸ್ವಲ್ಪ ಚಿಕ್ಕದಿದ್ದರಿಂದ ನಾನು ಅದನ್ನು ಆ ಥರ ಯೂಸ್ ಮಾಡ್ತಾಯಿದ್ದೀನಿ. ಖಾರ ನೋಡಿಕೊಂಡು ಹಾಕಬೇಕು, ಕಾಶ್ಮೀರ ಚಿಲ್ಲಿ ಜಾಸ್ತಿ ಖಾರ ಇರುತ್ತೆ. ಮತ್ತು ಕಲರ್ ಸಹ ಬರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಹೀಗೇ ನಾವು ಇದನ್ನು ಮುಚ್ಚಬೇಕು, ಬಾಯಿ ಮುಚ್ಚಿ ಸ್ವಲ್ಪ ಒಂದು 10 ಮಿನಿಟ್ಸ್ ಹಾಗೇ ಬೇಯುವಾಗ ಇಡಬೇಕು. ಲೋ ಫ್ಲೇಮಲ್ಲಿ ಗ್ಯಾಸ್ನ ನಾವು ಹಚ್ಕೋಬೇಕು, ಯಾಕಂದರೆ ಕೆಲವು ಸಲ ತಲೆ ಹಿಡಿತದೆ. ಜಾಸ್ತಿ ನಾವು ನೀರು ಯೂಸ್ ಮಾಡೋದ್ರಿಂದ, ಕ್ಯಾಶ್ಯೂ ನಟ್ ಯೂಸ್ ಮಾಡಿದ್ರಿಂದ ಅದು ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಯಾವುದೇ ವಸ್ತುನ ಬೇಯಿಸ್ಕೋಬೇಕು. ಇವಾಗ ಇದು ಮಶ್ರೂಮ್ ಬೇಯಬೇಕು, ಅಂದರೆ ತುಂಬ ಬೇಯಲೂಬಾರ್ದು, ಎಷ್ಟು ಬೇಕು ಅಷ್ಟು ಮಾತ್ರ ಬೇಯಬೇಕು. ಇವಾಗ ನಾನು ಕೊರಿಯಾಂಡರ್ ಲೀವ್ಸ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಮೊದಲೇ ಹಾಕಿ ಸ್ವಲ್ಪ ಬಾಯಿ ಮುಚ್ಚಿ ಇಡೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಕೊತ್ತಂಬರಿ ಸೊಪ್ಪು. ಅದರ ಟೇಸ್ಟು ನಮಗೆ ಆ ಗ್ರೇವಿಯಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನಾವು ಲಾಸ್ಟಿಗೆ ಗಾರ್ನಿಷಿಗೆ ಅಂತ ಹಾಕ್ತಾರೆ, ಆದರೆ ಈ ಥರ ಹಾಕಿದ್ರಿಂದ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ನಮ್ಮ ಮಶ್ರೂಮ್ ಮಸಾಲ ರೆಡಿಯಾಗಿದೆ ಗ್ರೇವಿ. ಈಗ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್.